ಸರ್ ಈಗ ಇವರು ಏನು ಇವ್ರ ಹೆಸರು ಪೂರ್ಣಾನಂದ್ ಅಂತ ಹೇಳಿ. ಪೂರ್ಣಾನಂದ್ ಅವರು ಇಲ್ಲಿ ಅವರು ಡಿಗ್ರಿನ ಓದ್ತಾ ಇದ್ದಾರೆ. ಇವರು ಸಂಪೂರ್ಣವಾಗಿ ಅಂಧತ್ವವನ್ನು ಹೊಂದಿದ್ದಾರೆ ಸರ್. ಅಂದ್ರೆ ಅಂದ್ರೆ ಅವರಿಗೆ ಸ್ವಲ್ಪವೂ ಕೂಡ ಕಣ್ ಕಾಣೋದಿಲ್ಲ, ಯಾವುದೇ ರೀತಿ ಕಣ್ ಕಾಣಂಗಿಲ್ಲ. ಹೌದೌದು. ಮತ್ತೆ ಹೆಂಗ್ ಸರ್ ಇವರು ಡಿಗ್ರಿ ಓದ್ತಿದ್ದಾರೆ ಸರ್ ಇವರು ಏನ್ ಮಾಡ್ತಾರೆ, ಬ್ರೈಲ್ ಲಿಪಿ ಅಂತ ಹೇಳಿ ಬರುತ್ತೆ ಸರ್. ಬ್ರೈಲ್ ಲಿಪಿ ಅಂತಂದ್ರೆ ಅಲ್ಲಿ ಬರೀ ಏನು ಡಾಟ್ 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 ಅಂತ ಹೇಳಿ ಅದು ಒಂದಷ್ಟು ಡಾಟ್ಸ್ ಇರುತ್ತೆ ಸರ್. ಈಗ ಆ ಡಾಟ್ಸ್ ನ ಮುಟ್ಟಿದ ತಕ್ಷಣ ಏನ್ ಇದೆ ಅನ್ನೋದನ್ನ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಸರ್. ಇವ್ರದ್ದು ನಾರ್ಮಲ್ ನಮ್ ತರ ಡಿಗ್ರಿನ ಅಥವಾ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಬೇರೆ ಡಿಗ್ರಿ ಅಂತ ಇರುತ್ತೆ ಸರ್? ಇಲ್ಲ ಸರ್, ನಾರ್ಮಲ್ ಸೇಮ್ ಡಿಗ್ರಿನೇ. ನಾರ್ಮಲ್ ಏನ್ ಕಾಣೋದು ಏನು ಗೊತ್ತಾರಲ್ಲ, ಅದೇ ಡಿಗ್ರಿನ ನಾವು ಓದೋದು. ಬಟ್ ನಾವು ಓದೋ ಬರೆಯೋ ವಿಧಾನ ಮಾತ್ರ ಚೇಂಜ್ ಇರುತ್ತೆ ಸರ್. ಓಕೆ ಸರ್, ಒಂದ್ಸಲ ತೋರ್ಸ್ಬೋದ್ರಿ ಯಾವ ತರ ಓದ್ತಾರ? ಪೂರ್ಣಾನಂದ್ ಅವರು ಈಗ ಅವ್ರ ಕೈಲಿ ಒಂದು ಬುಕ್ ಹಿಡ್ಕೊಂಡು ಕೂತಿದ್ದಾರೆ ಸರ್. ಇದು PU ಫಸ್ಟ್ ಇದು ಸೆಕೆಂಡ್ ಇಯರ್ ಪುಸ್ತಕ ಸರ್. ಇದು ಇದೆ ನೋಡಿ ಸರ್, ಇದು ಭಾರತದ ಇತಿಹಾಸ. ಹಾ, ಈಗ ಇದರಲ್ಲಿ ಈ ತರ ಪೇಜ್ ಓಪನ್ ಮಾಡಿ ಭಾರತ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಗಳನ್ನು ಒಳಗೊಂಡಿವೆ. ನೋಡಿ, ಈ ತರ ಸರ್. ಆಕ್ಚುಲಿ ಇದು ಸ್ಲೇಟ್ ಅಂತ ನಾವು ಬರೀತಿರ್ತಕ್ಕಂತ ಇದು ಪಾಟಿ. ಇನ್ನು ಇದು ಪೇಪರ್. ಇದು ಯಾವ್ದೇ ನೀವು ಪೇಪರ್ ಕೊಟ್ರು ನಾವು ಅದನ್ನ ಯೂಸ್ ಮಾಡ್ಕೋತೀವಿ. ನಿಮ್ಗೆ ಅದು ಯೂಸ್ಲೆಸ್ ಇರ್ತೈತಲ್ಲ, ಆ ಪೇಪರ್ ಯಾವ್ದೇ ಪೇಪರ್ ಆದ್ರೂ ನಮ್ಗದು ಯೂಸ್ ಆಗುತ್ತ. ಇನ್ನಿದು ಸ್ಟೈಲಸ್ ಅಂತ. ಈ ಮೂರು ಒಂದು ಉಪಕರಣದಿಂದ ನಾವು ಬರಿತೀವಿ. ಈಗ ಓದೋದ್ ನೋಡಿದ್ರಲ್ಲ, ಈಗ ಯಾವ ರೀತಿ ಬರಿತೀವಿ ಅನ್ನೋದನ್ನ ತೋರಿಸ್ತೀನಿ. ಮೊದ್ಲ ಇದನ್ನ ಸ್ಲೇಟ್ ಈ ತರ ಓಪನ್ ಮಾಡ್ತೀವಿ. ಇಲ್ಲೊಂದು ಮಳೆ ಇರುತ್ತೆ, ಇದು ಸೇಫ್ಟಿ ಪಿನ್ ಅಂತ. ಅಂದ್ರೆ ಆ ಪೇಪರ್ ಆ ಕಡೆ ಈ ಕಡೆ ಜರಗಬಾರ್ದಂತಂದು ಈ ಒಂದು ಮಳೆಯನ್ನ ಈ ಪಾಟಿಗೆ ಅಳವಡಿಸಿರ್ತಾರೆ. ಆಯ್ತು, ಇವಾಗ ಫಿಕ್ಸ್ ಮಾಡಿದೆ. ನಾವು ಬರೀಬೇಕಾದ್ರೆ ಬಲ್ಗಡೆಯಿಂದ ಎಡಗಡೆ ಬರಿತಾ ಹೋಗ್ತಿವಿ. ಓದ್ಬೇಕಾದ್ರೆ ಎಡಗಡೆಯಿಂದ ಬಲ್ಗಡೆ ಓದ್ತಾ ಹೋಗ್ತಿವಿ. ಈಗ ನಾವು ಇದು ಮ್ಯಾಲ್ ಪ್ರೆಸ್ ಮಾಡಿದ್ದು ಬುಡಕ್ಕ ಇದು ಮೂಡುತ್ತ. ಅಂದ್ರೆ ಇದು ಉರ್ದು ಟೈಪ್ ನಾವು ಓದೋದು. ನೀವು ಫಸ್ಟ್ ಗೆ ಇದನ್ನ ಕಲಿಬೇಕಂದ್ರ ಹೆಂಗ ನೀವು ಯಾವ್ದೊಂದು ಇದನ್ನ ಕಲಿತೀರಲ್ಲ, ನಿಮ್ದು ಲಿಪಿಯನ್ನು ಕಲಿಬೇಕಾದ್ರೆ ಈ ಹೆಂಗ್ ಕಲಿತೀರಿ, ಅದೇ ರೀತಿ ನಾವು ಅದನ್ನ ಫಸ್ಟ್ ಕಲಿತು. ಆಮೇಲೆ ಅದು ಕೋಡ್ ಇರುತ್ತೆ. ಕ ಒಂದನೇ ಮನಿ, ಆಕ ಮೂರನೇ ಮನಿ, ನಾಲ್ಕನೇ ಮನಿ, ಐದನೇ ಮನಿ, ಈ 2 4, ಈ 3 5, ಉ 1 3 6, ಉ 1 2 5 6, ರು 5 1 2 3 5, ಎ 2 6, ಎ 1 5, ಐ 3 4, ಓ 1 3 4 6, ಓ 1 3 5, ಔ 2 4 6, ಅಂ 5 6. ಈ ರೀತಿ 6 ಚುಕ್ಕೆಗಳಿರ್ತಾವಲ್ಲ, 6 ಚುಕ್ಕೆಯಲ್ಲೇನೆ ನಾವೆಲ್ಲವನ್ನು ಬರಿಬಹುದು. ಈಗ ನಿಮ್ಮ ಹೆಸರನ್ನು ಹೇಳಿದ್ರೆ ಅದನ್ನ ಬರಿ. ಇವಾಗ ಕಮ್ ಟು ರಿಯಾಲಿಟಿ ಅಂತ ಬರಿ. ಸ್ಪೆಲ್ಲಿಂಗ್ ಹೇಳ್ಬೇಕಾ? ಹೇಳಿ ಸರ್. COM. ಹಾ ಸರ್. COM E T TO 2 2 R E A L I T Y. ಆಯ್ತು ಸರ್. ಇದನ್ನ ಯಾರು ಕೊಟ್ರು ಓದ್ತಾರೆ ಸರ್. ಅಂದ್ರೆ ನಮ್ಮ ಲಿಪಿಯನ್ನ ಯಾರು ಈ ಕಾಂದೇ ಇರೋರು ಯಾರಿಗೆ ಕೊಟ್ರು ಅವ್ರು ಓದ್ತಾರೆ ಸರ್. ಓಪನ್ ಮಾಡಿ ತೋರಿಸಬಹುದಾ? ಹಾ ಸರ್. ಮತ್ತೆ ಇದನ್ನ ನೀವು ಕಲಿಬಹುದು ಸರ್. ಯಾವ ರೀತಿ ಅಂದ್ರೆ ಈಗ PUC ಮುಗಿದ ತಕ್ಷಣ ನಿಮ್ಗೂನು ಹೇಳ್ಕೊಡ್ತಾರೆ ಸರ್. ಇದನ್ನ ನೀವು ಕಲಿತು ನಮ್ ತರ ಸ್ಕೂಲ್ ಇರ್ತಾವಲ್ಲ, ಸ್ಪೆಷಲ್ ಸ್ಕೂಲ್, ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ಬೋದು. ಎಷ್ಟೋ ಜನ ಮಾಡ್ತಾ ಇದ್ದಾರೆ ಸರ್. ಅದು ಮೈಸೂರಲ್ಲಿ ತಿಲಕ್ ನಗರ್ ಅಂತಿದೆ ಸರ್, ಅಲ್ಲಿದೆ ಸರ್. ಸರ್ ಇದೊಂದು 1 ನಿಮಿಷ ಕೊಡ್ತೀರಾ?
ಹಾ ಸರ್ ಇಲ್ಲಿ ನಮ್ ಸರ್ ಓದ್ತಾರೆ ಸರ್ ಸರ್ ಈಗ ಈ ಬರದಂತ ಲಿಪಿಯನ್ನು ನೀವು ಓದಬಹುದಾ ಸರ್? ಎಸ್ ಸರ್, ಓಕೆ ಓದ್ಬೋದು. ಇಲ್ಲ ಇಲ್ಲಿ ಈ ಸೈಡ್ ಇದೆ ನೋಡಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ರೈಟ್ ಸರ್, ಅವರು ಮೊದ್ಲೇ ಹೇಳ್ದಂಗೆ ಈ ಲೈನ್ ಅಲ್ಲಿ ಅ ಆ ಇ ಬರ್ದಿದ್ದಾರೆ. ಆಮೇಲೆ ಇಲ್ಲಿ ಬರ್ದಿದ್ದಾರೆ ಸರ್. ಆಕ್ಚುಲಿ ನಾನ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಾ ಒಮ್ಮೆ? ಸ್ಪೆಲ್ಲಿಂಗ್ ಹೇಳಿ ಸರ್. ಹಾ ಸರ್, ನೋಡಿ COME ಕಮ್ ಆಯ್ತು, TO2 ರೀ, ಆಮೇಲೆ REA LITY ಸರ್, ರಿಯಾಲಿಟಿ ಅಂತ ಈ ತರ ಸರ್ ಫೆಸಿಲಿಟಿ ಇದೆ. ಇದು ಏನು ಅಂತಂದ್ರೆ ಸರ್, ಈಗ ಮೊದ್ಲು ಅವ್ರು ಹೇಳ್ದಂಗೆ ಒಂದು ಸೆಲ್ ಅಲ್ಲಿ ಜಸ್ಟ್ 6 ಡಾಟ್ಸ್ ಇರುತ್ತೆ. ಈ 6 ಡಾಟ್ಸ್ ಅಲ್ಲೇನೆ ಪ್ರಪಂಚದಲ್ಲಿರುವಂತ ಸುಮಾರು 250ಕ್ಕಿಂತ ಹೆಚ್ಚು ಲ್ಯಾಂಗ್ವೇಜಸ್ ಅಲ್ಲಿ ಇದ್ರಲ್ಲಿ ಬರೀಬಹುದು, ಓದ್ಬಹುದು. 6 ಡಾಟ್ಸ್ ಇಂದ? ಹೌದು ಸರ್, ಬರೀ 6 ಡಾಟ್ಸ್ ಅಲ್ಲೇ. ಈಗ ಏನಿಲ್ಲ, ಇದು ನೋಡಿ ಈ ಸ್ಲೇಟ್ ಕೊಡಿ. ಈಗ ಎಕ್ಸಾಂಪಲ್ ಗೆ ಇಲ್ಲಿ ಇದ್ರಲ್ಲಿ ಡಾಟ್ಸ್ ಇದಾವ, ಕಾಣಿಸ್ತಾವಲ್ಲ ಸರ್? ಹಾ, ಇಲ್ಲಿ ನೋಡಿ, ಇಲ್ಲಿ 3 ಡಾಟ್ಸ್ ಇದೆ, ಆಮೇಲೆ ಇಲ್ಲೂ 3 ಡಾಟ್ಸ್ ಇದೆ, ಇಲ್ಲೂ ಸೇಮ್ ಅದೇ 3 ಡಾಟ್ಸ್ ಇದೆ. ಇಲ್ಲಿ ಚೇಂಜಸ್ ಏನಂದ್ರೆ 3 ಡಾಟ್ಸ್ ಇರೋದ್ರಿಂದ ಇಲ್ಲಿ ಚೇಂಜಸ್ ಏನ್ ಕಾಣ್ತೀವಿ ನಾವು, ಏನ್ ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ, ಈಗ ನೋಡಿ ಇದು ಇದ್ದಂಗೆ ಇದು ಇಲ್ಲ. ಇಲ್ಲಿ ಏನ್ ಡಿಫ್ರೆನ್ಸ್ ಆಗಿದೆ? ಶೇಪ್ ಡಿಫ್ರೆನ್ಸ್ ಇದೆ. ಇಲ್ಲಿ ಇದು 3 ಡಾಟ್ಸ್ ಇದ್ರು ನೋಡಿ, 3ಕ್ಕೂ ಬೇರೆ ಬೇರೆ ತರದ ಡೈರೆಕ್ಷನ್ಸ್ ಇದೆ. ಹಿಂಗೆ ಇದ್ರ ಮೂಲಕನೇ ನಾವು ಡೈರೆಕ್ಷನ್ ಮೂಲಕನೇ ಬೇರೆ ಬೇರೆ ಡಿಫ್ರೆನ್ಸ್ ಅನ್ನ ಐಡೆಂಟಿಫೈ ಮಾಡಿ ಓದ್ಬೋದು ಸರ್ ಇದ್ರಲ್ಲಿ. ಇಟ್ಸ್ ರಿಯಲಿ ಮಿರಾಕಲ್ ಸರ್. ಆಮೇಲೆ ಈ ಇಡೀ ಸ್ಲೇಟ್ ಅನ್ನ ಒಂದು ಸೆಲ್ ಅನ್ಕೊಳ್ಳೋಣ. ಓಕೆ, ಈ ಫಸ್ಟ್ ಡಾಟ್ 1 ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಒಂದನೇ ಮನಿ ಅಂತ ಹೇಳಿದ್ರೆ, ಒಂದನೇ ಮನಿ ಅಂದ್ರೆ ಇದು, ಇಲ್ಲಿ ಹಾಕಿದ್ರೆ ಒಂದನೇ ಮನಿ. ಎರಡನೇ ಮನಿ ಆದ್ರೆ ಇಲ್ಲಿ ಹಾಕಿದ್ರೆ ಎರಡನೇ ಮನಿ. ಇದು 3ನೇ ಮನಿ, ಇದು 4ನೇ ಮನಿ, ಇದು 5ನೇ ಮನಿ, ಇದು 6ನೇ ಮನಿ. ಈಗ ಒಂದನೇ ಮನಿ ಒಂದನೇ ಮನಿ ಬರೆದ್ರೆ ಆ ಆಗತ್ತೆ ಅಂತ ಹೇಳಿದ್ರು. ಎಲ್ಲಿ ಬರಿಬೇಕದನ್ನ? ಇಲ್ಲಿ ಬರೆದ್ರೆ, ಇಲ್ಲಿ ಬರೆದ್ರೆ ಒಂದನೇ ಮನಿ ಆಯ್ತು. ಆ ಬರಿಬೇಕಾದ್ರೆ 3ನೇ ಮನಿ ಅಂತ ಹೇಳಿದ್ರು. 3ನೇ ಮನಿ ಇಲ್ಲಿ, 4ನೇ ಮನಿ ಅಂತ ಹೇಳಿದ್ರು, 4ನೇ ಮನಿ ಇಲ್ಲಿ, 5ನೇ ಮನಿ. ಇದು ಆ ಆಯ್ತು. ಅಂದ್ರೆ ಏನಾಯ್ತು ಸರ್, ಶೇಪ್ ಚೇಂಜ್ ಆಗ್ಬಿಡ್ತೈತಿ. ಹಿಂಗೆ ನಾವು ಬ್ರೈಲ್ ಲಿಪಿನ ಓದ್ಬೋದು, ಬರಿಬಹುದು. ಆಸಕ್ತಿ ಬೆಳೆಸ್ಕೊಂಡ್ರೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸರ್ ಇದು. ಲಿಪಿ ಇದು ನಾರ್ಮಲ್ ಆಗಿರೋರು ಕೂಡ ಕಲಿಬಹುದು, ಬಹಳಷ್ಟು ಈಸಿ ಸರ್. ಆಮೇಲೆ ಇದು ಇಷ್ಟು ಬ್ರೈಲ್ ಲಿಪಿ ಬಗ್ಗೆ ಸರ್. ಆಮೇಲೆ ಇವ್ರ ಬಗ್ಗೆ, ಪೂರ್ಣಾನಂದ್ ಅವ್ರ ಬಗ್ಗೆ ಹೇಳೋದಾದ್ರೆ, ಇವರು BA ಫೈನಲ್ ಇಯರ್ ಅಲ್ಲ? BA 2ನೇ ವರ್ಷ. ಓಕೆ, ಸೆಕೆಂಡ್ ಇಯರ್ ಅಲ್ಲಿ ಓದ್ತಿದ್ದಾರೆ. BA ಸೆಕೆಂಡ್ ಇಯರ್ ಅಲ್ಲಿ ಓದ್ತಿದ್ದಾರೆ ಸರ್. ಇಷ್ಟು ಚಿಕ್ಕ ವಯಸ್ಸಿಗೆನೆ ರಾಷ್ಟ್ರ ಮಟ್ಟದ ಯೋಗ ಪಟು ಸರ್ ಅವರು. ರಾಷ್ಟ್ರ ಮಟ್ಟದ ಯೋಗ ಪಟು? ಹೌದೌದು, ಅಷ್ಟು ಒಂದು ಪ್ರತಿಭೆ ಉಳ್ಳ ವ್ಯಕ್ತಿ ಸರ್. ಮತ್ತೆ ಒಂದು ಅವ್ರಿಗೆ ಸಾಹಿತ್ಯದಲ್ಲಿ ಅಭಿರುಚಿ ಇದೆ. ಅವರದೇ ಆದಂತ ಒಂದು ಕವನಗಳನ್ನು ಬರಿತಾ ಇರ್ತಾರೆ. ಮತ್ತೆ ಒಳ್ಳೆ ಆಂಕರ್ ಕೂಡ. ಹಾ ಸರ್. ಸರಿ, ಏನಾದ್ರು ಹೇಳ್ಬೋದಾ ನಮ್ಮ ಆಡಿಯನ್ಸ್ಗೆ? ನೀವು ಬರೆದಂತ ಸಾಹಿತ್ಯಗಳಾಗ್ಲಿ, ಯಾವ್ದಾದ್ರು ಸಾಂಗ್ ಆಗ್ಲಿ? ಹಾಗೆ ಸುಮ್ನೆ ಹಣೆಗವನಗಳನ್ನ ಬರಿತಾ ಇರ್ತೀನಿ. ಅದರಲ್ಲಿ ಒಂದನ್ನ ಹೇಳ್ತೀನಿ. ಅಂದರು ಎಂದು ತಿಳಿಯದಿರಿ, ಜ್ಞಾನದ ಕಣ್ಣು ಮರೆಯದಿರಿ. ಅಂದರು ಎಂದು ತಿಳಿಯದಿರಿ, ಜ್ಞಾನದ ಕಣ್ಣು ಮರೆಯದಿರಿ. ಅನುಕಂಪವನ್ನು ಬಯಸದಿರಿ, ಪ್ರತಿಭೆಯ ಒಂದನ್ನು ಹೆಚ್ಚಿಸಿರಿ. ಅನುಕಂಪವನ್ನು ಬಯಸದಿರಿ, ಪ್ರತಿಭೆಯ ಒಂದನ್ನು ಹೆಚ್ಚಿಸಿರಿ. ಅಂದ್ರೆ ನಾವು ಅನುಕಂಪವನ್ನ ಬಯಸ್ಕೊಂತ ಕುಂತ್ರ ಯಾವ್ದನ್ನು ಮಾಡೋದಕ್ಕಾಗಲ್ಲ. ನಮ್ ಕಡೆ ಪ್ರತಿಭೆ ಇತ್ತಂದ್ರ ಅವಕಾಶಗಳು ನಮ್ಮನ್ನ ಹುಡುಕೊಂತನ ಬರ್ತಾವ. ಅದಕ್ಕೋಸ್ಕರ ನಮ್ಮ ಹಿಂದೂ ಸಮುದಾಯಕ್ಕೆ ನಾ ಯಾವಾಗ್ಲೂ ಅನುಕಂಪವನ್ನ ನಿರೀಕ್ಷೆ ಮಾಡ್ದೇನೆ ನಮ್ಮ ಪ್ರತಿಭೆ ಕಡೆ, ನಮ್ ಟ್ಯಾಲೆಂಟ್ ಕಡೆಗೆ ಒತ್ತು ಕೊಡ್ರಿ, ಇನ್ನು ಹೆಚ್ಚೆಚ್ಚು ವಿದ್ಯಾಭ್ಯಾಸವನ್ನ ಮಾಡ್ರಿ ಅಂತ ಅನ್ನೋ ಒಂದು ಕಲ್ಪನೆ. ಅವರ ಸಾಹಿತ್ಯ ಭಂಡಾರ ಅಪಾರವಾಗಿದೆ. ಸೊ ಈ ತರ ಬಹಳಷ್ಟು ಸ್ಟೂಡೆಂಟ್ಸ್ ಇದಾರೆ ಸರ್. ಇನ್ನೊಂದು ನಮ್ ಸಂಸ್ಥೆಯಿಂದ ಹೆಮ್ಮೆ ವಿಷಯ ಏನಂತಂದ್ರೆ, ಈ ವರ್ಷ ನಡೆದದ್ದು KS ಪ್ರಿಲಿಮ್ಸ್ ಇದೆಯಲ್ಲ ಸರ್, ಅದರಲ್ಲಿ 10 ಜನ ನಮ್ಮ ಸಂಸ್ಥೆ ಅಂಧ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಪ್ರಿಲಿಮ್ಸ್ ಪಾಸ್ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಮೇನಲ್ಲಿ ಮೇನ್ಸ್ ಇದೆ, ಅದಕ್ಕೂ ಪ್ರಿಪೇರ್ ಆಗಿದ್ದಾರೆ. ಸೊ ಅವರಲ್ಲಿ ಆತ್ಮವಿಶ್ವಾಸ ಇದೆ ಸರ್, ಕ್ಲಿಯರ್ ಮಾಡ್ತೀನಿ ಅಂತ. ಭಗವಂತನ ಕಡೆ ಬೇಡಿಕೊಳ್ತೀವಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.